ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ವಿದ್ಯಾರಣ್ಯ ಶ್ರೀ ಕೊಂಕಣ ಕುರಿಪತಿ ಚಂದ್ರ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಕಲಿಜಾಮಿ ಕೈರವ ಹೊಯ್ಸಳ ರಾಯರ ನಾಡೆ ನಂತರ ಚಕನರ ಶಿವವೀರ ವಿಶ್ವಶಾಂತಿ ತುಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕಲಿಜಾಮಿ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಮಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಆರಸಿದ ಜೈನ ಧ್ಯಾನ ಜನತನ ಆಳುವ ಕವಿಗಳ ಧಾಮ ಭಾರತ ವೈದಿಕರ ಆಯಾಮ ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮನ್ನಡ ದೇಹ ಭಾರತ ಜನನಿಯ ಕನಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತಿನ 2024-25 ದಿನ ಅಂದರೆ ಈ ಏಪ್ರಿಲಿಂದ 2025 ಹೋದ ವರ್ಷ ಒಂದು 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯೋಜನೆಗಳಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅದರ ಜೊತೆಗೇ 15ನೇ ಹಣಕಾಸು ಯೋಜನೆ, ಇದಲ್ಲದೇ ಶಾಲೆಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪಂಚಾಯತ್ ರಾಜ್, ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿಗಳ ಪರಿಶೀಲನೆಯನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೆರವೇರುತ್ತಿದ್ದು, ನಮ್ಮ ಈ ಗ್ರಾಮ ಸಭೆಗೆ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಗಮಿಸಬೇಕಾಗಿತ್ತು. ಅವರು ಅನುಪಸ್ಥಿತಿಯಲ್ಲಿ, ಅಂದರೆ ಈ ಒಂದು ಸರ್ಕಾರದ ಸುತ್ತೋಲೆ ಆದೇಶದ ಪ್ರಕಾರ ನಮ್ಮ ಗ್ರಾಮದ ಯಾರಾದರೂ ಹಿರಿಯರಿದ್ದರೆ ಅವರನ್ನು ನಾವು ಅಧ್ಯಕ್ಷ ಮಾಡಲಿಕ್ಕೆ ಒಂದು ಸರ್ಕಾರದ ಆದೇಶದ ಪ್ರಕಾರ ಇವತ್ತು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪ ಜಂಬಿಗೆ ಅವರು ವಹಿಸ್ಕೊಳ್ಬೇಕು ತಿಳ್ಕೊಂಡು ಅವರಿಗೆ ನಾನು ತುಂಬ ಹೃದಯ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಕಾಶಿರಾಯ್ ಗೌಡ ಪಾಟೀಲ್ರವರಿಗೂ ಕೂಡ ನಾನು ಈ ಸಭೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕಾ ಸಂಯೋಜಕರು ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ 15ನೇ ಹಣಕಾಸು ಯೋಜನೆ ಇತರೆ ಯೋಜನೆಗಳ ಕುರಿತು ಸಂಯೋಜಕರಾಗಿರ್ತಕ್ಕಂಥ ತಾಲೂಕಾ ಸಂಯೋಜಕರಾಗಿರ್ತಕ್ಕಂಥ ಗೌರವಾನ್ವಿತ ಸಂಗಮೇಶ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಅಲ್ಲದೇ ಈ ಗ್ರಾಮ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಗ್ರಾಮ ಪಂಚಾಯಿತಿಯ ನೆಚ್ಚಿನ ಸದಸ್ಯರಿಗೂ ಹಾಗೂ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಅವರಿವರನ್ನದೇ ಗ್ರಾಮಸ್ಥರಿಗೂ
ಹಾಗೂ ಗ್ರಾಮದ ಯಾವತ್ತು ಹಿರಿಯರಿಗೂ ಎಲ್ಲ ನನ್ನ ಪಂಚಾಯಿತಿಯ ನೆಚ್ಚಿನ ಸಿಬ್ಬಂದಿಗಳು ಕೂಡ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯಕ್ರಮವನ್ನು ಸಂಯೋಜಕರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಇದು ಗುಲ್ಕಿ ಗ್ರಾಮ ಪಂಚಾಯತಿಯಲ್ಲಿ ಜರುಗಿದೆ ಅಂತಕ್ಕಂಥದ್ದು. ಇಂದಿನ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾಗಿ ಶ್ರೀ ಇಂಡಿ ಸರ್, ಸಹಾಯಕ ನಿರ್ದೇಶಕರು ಸಾಮಾಜಿಕ ಇಲಾಖೆ ಅಧಿಕಾರಿಗಳು ಬರಬೇಕಾಗಿತ್ತು. ಸೊ ಜಿಲ್ಲಾ ಹಂತದ ಅಧಿಕಾರಿಗಳು ಅಲ್ಲಿ ಬಿಜಾಪುರ ಬಂದಿರೋದ್ರಿಂದ ಸೊ ಇನ್ನೇನು ಅವರು ಬರ್ತಾರಂತೆ ಈಗ ಫೋನ್ ಮಾಡಿದ್ದಾರೆ. ಜೊತೆಗೆ ಅವ್ರ ಪರವಾಗಿ ಸೊ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಜಂಬಿಗೆಯವರು ಇಂದಿನ ಈ ಗ್ರಾಮ ಸಭೆಯ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಕ್ರಿಯಾಶೀಲ ಅಧ್ಯಕ್ಷರು, ಸೊ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಕಾಶಿರಾಯ್ ಪಾಟೀಲ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಈ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಿರಿಯರು ಆಗುತ್ತಾ ಶ್ರೀಯುತ ರಾಜಯ್ಯ ಮಠಪೈ ಸರ್ ಕೂಡ ನಿಮ್ಮೆಲ್ಲ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಇಂದಿನ ಈ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ಈ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೇ, ಆಶಾ ಕಾರ್ಯಕರ್ತರೆ, ಅಂಗನವಾಡಿ ಕಾರ್ಯಕರ್ತರೆ ಹಾಗೂ ಊರಿನ ಎಲ್ಲ ಹಿರಿಯರೇ, ಸೊ ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15 ಹಣಕಾಸು ಯೋಜನೆ ಅಡಿಯಲ್ಲಿ ಏನು ಖರ್ಚಾಗ್ತಾಯಿದೆ ಅನ್ನೋದನ್ನು ಈ ಸಾಮಾಜಿಕ ಪರಿಶೋಧನಾ ತಂಡ ಪ್ರಕ್ರಿಯೆಯನ್ನು ಮಾಡ್ತಾಯಿತ್ತು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ವರ್ಷ ತಾಲೂಕ್ ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ 15ನೇ ಹಣಕಾಸು ಯೋಜನೆ ಆಗಿರ್ಬೋದು, ಹಾಗೆ ರಾಜ್ಯ ಹಣಕಾಸು ಯೋಜನೆ ಆಗಿರ್ಬೋದು, ಅದರ ಅಡಿಯಲ್ಲಿ ಏನು ಖರ್ಚಾಗಿದೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಂದರೆ 2020-21ರಿಂದ ಸೊ 24-25ನೇ ಸಾಲಿನವರೆಗೆ ಸೊ 5 ವರ್ಷಗಳ ಕಾಲ ಈ ಗ್ರಾಮ ಪಂಚಾಯತಿಯಿಂದ ಸೊ ಏನೆಲ್ಲ ಅನುಷ್ಠಾನ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಕಳೆದ 3 ದಿನಗಳಿಂದ ಸೊ ನಾವೆಲ್ಲ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಸೊ ಎಲ್ಲ ಸ್ಥಳೀಯ ಸೊ ಮಾಹಿತಿಯನ್ನು ಕಲೆ ಹಾಕೊಂಡು ಇವತ್ತು ಅದರ ಒಂದು ಗ್ರಾಮ ಸಭೆಯನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅಂದರೆ 24-25ನೇ ಸಾಲಿನ ಆಡಿಟ್ ಇದು 1-4-2024ರಿಂದ ಸೊ 31-3-2025ರ ಅವಧಿಯಲ್ಲಿ ಸೊ ಏನೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಏನು ಹಣ ಖರ್ಚಾಗಿದೆ, ಸೊ ಇಂಥ ಎಲ್ಲ ಮಾಹಿತಿಯನ್ನು ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ಸೊ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಸೊ ಯಾವೆಲ್ಲ ಕಾಮಗಾರಿ ಆಗಿವೆ ಅಂತಕ್ಕಂಥ ತಮ್ಮೊಂದು ಮಾಹಿತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಏನಾದರೂ ಸಲಹೆಗಳಿದ್ರೆ ಅಥವಾ ಸೂಚನೆಗಳಿದ್ರೆ ಖಂಡಿತವಾಗಿ ಕೊಡ್ಬೋದು ಅಂತಕ್ಕಂಥದ್ದು. ಅಥವಾ ಇನ್ನೂ ಈ ಗ್ರಾಮ ಪಂಚಾಯತಿಯ ಉನ್ನತೀಕರಣಕ್ಕಾಗಿ ಅಥವಾ ಅಭಿವೃದ್ಧಿಕ್ಕಾಗಿ ಸೊ ಏನಾದರೂ ಸಲಹೆಗಳಿದ್ರೆ ಆ ಖಂಡಿತವಾಗಿ ಸಲಹೆಗಳನ್ನು ಸೊ ನಾವು ಶಿರಸಾವಹಿಸಿ ಆ ನಡವಳಿಯಲ್ಲಿ ದಾಖಲಿಸಿಕೊಂಡು ಅದನ್ನು ಸರ್ಕಾರಕ್ಕೆ ಸೊ ಕಳಿಸಿ ಮತ್ತಷ್ಟು ಗ್ರಾಮ ಪಂಚಾಯತಿಯನ್ನು ಬಲವರ್ಧನೆಗೊಳಿಸ್ತಕ್ಕಂಥ ಕೆಲಸವನ್ನು ಸೊ ನಾವು ಇವುಗಳು ಮಾಡೋಣ ಅಂತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನಾ ತಂಡದ ಮೂಲ ಉದ್ದೇಶ ಇಷ್ಟೇ. ಗ್ರಾಮ ಪಂಚಾಯತಿಯಿಂದ ಯಾವೆಲ್ಲ ಕ್ರಮ ಅನುಷ್ಠಾನಗೊಂಡಿವೆ ಅದು ಗ್ರಾಮದ ಎಲ್ಲ ಜನರಿಗೆ ಒಳತಾಗಬೇಕಾಗಿತ್ತು ಅಂತಕ್ಕಂಥದ್ದು. ದೀರ್ಘಕಾಲದ ಆಸ್ತಿಗಳ ಸೃಜನೆ ಆಗಬೇಕಾಗಿತ್ತು ಅಂತಕ್ಕಂಥದ್ದು ಅಷ್ಟೇ ವಿನಃ ಈ ಯಾವುದೇ ಲೋಪದೋಷಗಳ ಕಡೆಯಕ್ಕಂಥದ್ದಲ್ಲ. ಸೊ ಸಾಮಾಜಿಕ ಪರಿಶೋಧನಾ ತಂಡದ ಉದ್ದೇಶ ಗ್ರಾಮದ ಅಭಿವೃದ್ಧಿ, ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಅಷ್ಟೇ. ಆ ದಿಶೆಯಲ್ಲಿ ನಾವು ನೀವುಗಳು ಕೂಡಿ ಸೊ ಯಾವ ಕಾರ್ಯಕ್ರಮ ಅನುಷ್ಠಾನ ಮಾಡಿದರೆ ಇನ್ನೂ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ ಅಂತದನ್ನು ಸೊ ಏನು ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಸೊ ನಾವು ಮಾಡೋಣ ಅಂತಕ್ಕಂಥದ್ದು. ಈಗ ನಮ್ಮ ಸಿಬ್ಬಂದಿ ಸೊ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಈ ಅಡಿಯಲ್ಲಿ ಯಾವ ಕ್ರಮ ಅನುಷ್ಠಾನಗೊಂಡಿವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಸೊ ಕೇಳಿರ್ತಕ್ಕ ನಾನು ಕಟ್ ಮಾಡಕ್ಕೆ ಹೋಗ್ಬಿಡ್ರಿ, ಒಟ್ಟೆ ಕಟ್ ಮಾಡಬೇಡ್ರಿ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 1/4/2024ರಿಂದ 31/3/2025ರವರೆಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಗಳ ಖರ್ಚಿನ ವಿವರವನ್ನು ನಾನು ಈ ಒಂದು ಸಭೆ ಮುಂದೆ ಮಂಡಿಸ್ತಿದ್ದೀನಿ. ಮೊದಲನೇದಾಗಿ ನರೇಗಾ ಯೋಜನೆಯಡಿ ಗ್ರಾಮ ಪಂಚಾಯತಿಯಿಂದ ಈ ಗ್ರಾಮ ಪಂಚಾಯತ್ ವಸತಿ ಯೋಜನೆಯಡಿ ಮಾದೇವಿ ಪರ್ತಪ್ಪ ಬಿದರಿಯವರ ಮನೆ ನಿರ್ಮಾಣ 4,886 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಕ್ಷ್ಮೀಬಾಯಿ ಗುಣವಂತಗೌಡ ಬಿರಾದಾರಿಯವರ ಮನೆ ನಿರ್ಮಾಣ 8,652 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಕುಶ ಮಂಜುನಾಥ್ ತೆಲಗಿಯವರ ಮನೆ ನಿರ್ಮಾಣ 19,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುಮಿತ್ರಾ ದುಂಡಯ್ಯ ಮಠ ಇವರ ಮನೆ ನಿರ್ಮಾಣ 3,490 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರೇಣುಕಾ ರಮೇಶ್ ದೊಡ್ಮನಿಯವರ ಮನೆ ನಿರ್ಮಾಣ 9,772 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಾದೇವಿ ಸೂರ್ಯಕಾಂತ್ ಗೌರಮ್ಮ ಹನುಮಂತ್ ಕುಂಬಾರ್ ಇವರ ಮನೆ ನಿರ್ಮಾಣ 31,410 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸಮ್ಮ ಪಂಡಿತ್ ಹೊಸಮನಿಯವರ ಮನೆ ನಿರ್ಮಾಣ 18,148 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಮೇಶ್ ಪರ್ತಪ್ಪ ಹರ್ಜನ್ ಇವರ ಮನೆ ನಿರ್ಮಾಣ ಕೃಷಿ ಹೊಂಡ ನಿರ್ಮಾಣ 48,398 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಿಂಚನಾಳ ಗ್ರಾಮದ ಶ್ರೀಶೈಲ್ ಕುಸಪ್ಪ ಹೊಸಮನಿಯವರ ಬದು ನಿರ್ಮಾಣ 26,278 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕನ್ನಾಳ ಗ್ರಾಮದ ಸಂಗೀತ ವಿಠಲ್ ಬಿರಾದಾರಿ ಇವರ ಬದು ನಿರ್ಮಾಣ 26,460 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಂಕಿ ಗ್ರಾಮದ ಪೈಗಂಬರ್ ಮಕ್ಬುಲ್ ಸಾಬ್ ಪೆನ್ಷನ್ ಇವರ ಬದು ನಿರ್ಮಾಣ 26,677 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಮೀನ್ ಸಾಬ್ ವಾಲಿಕಾರ್ ಅವರ ಮನೆ ನಿರ್ಮಾಣ 26,524 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಿಶ್ರಾ RS ಸಂತೋಷ್ ಧನಸಿಂಗ್ ರಾಠೋಡ್ ಇವರ ಬದು ನಿರ್ಮಾಣ 26,671 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕನ್ನಾಳ LP ಸೋನಾಬಾಯಿ ವಸರಾಮ್ ಚೌಹಾಣ್ ಇವರ ಬದು ನಿರ್ಮಾಣ 25,794 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕನ್ನಾಳ ಗ್ರಾಮದ ಸುರೇಶ್ ಬಿ ತಳವಾರ್ ಇವರ ಕೃಷಿ ಹೊಂಡ ನಿರ್ಮಾಣ 39,445 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಂಕಿ ಗ್ರಾಮದ ರೇವಣ್ ವೀರಪ್ಪ ನಾಟಿಕಾರ್ ಇವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ 48,195 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮೋತಿಲಾಲ್ ರೇವು ಚೌಹಾಣ್ ಇವರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ 48,902 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಂಕಿ ಗ್ರಾಮದ ಸರ್ಕಾರಿ ಕೆರೆ ಹತ್ತಿರ ನಾಲಾ ಬದುವಿನಲ್ಲಿ ಹೂಳೆತ್ತುವುದು 1,25,640 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಂಕಿ ಹುಡ್ಕೋ ಕಾಲನಿ ಹತ್ತಿರ ಇರುವ ಕೈಪಂಪ್ಗೆ ರಿಚಾರ್ಜ್ ಪಿಟ್ ನಿರ್ಮಾಣ 30,003 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಮಟೀರಿಯಲ್ ಅಂದರೆ ಸಾಮಗ್ರಿ ಮೊತ್ತ 41,974 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಗುಂಕಿ ಗ್ರಾಮ ಪಂಚಾಯತ್ ಮುಂದೆ ಇರುವ ಬೋರ್ವೆಲ್ಗೆ ರಿಚಾರ್ಜ್ ಪಿಟ್ ನಿರ್ಮಾಣ 35,195 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 42,400 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಗುಲ್ಕಿ ಗ್ರಾಮದ ಶಿವಶಂಕರ್ ನಾವಿಯವರ ಮನೆ ಹಿಂದೆ ಇರುವಂತಹ ಕೈಪಂಪ್ಗೆ ರಿಚಾರ್ಜ್ ಪಿಟ್ ನಿರ್ಮಾಣ 36,448 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಲ್ಕಿ ಗ್ರಾಮದ ಕಾವಾರ ವಸ್ತಿ ಹತ್ತಿರ ಇರುವಂತಹ ಕೈಪಂಪ್ಗೆ ರಿಚಾರ್ಜ್ ಪಿಟ್ ನಿರ್ಮಾಣ 36,469 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು 32 ಕಾಮಗಾರಿಗಳು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿರುತ್ತವೆ. ಒಟ್ಟು 9,27,911 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಸಾಮಗ್ರಿ ಒಟ್ಟು ಕೂಲಿ ಮೊತ್ತ 9,27,311 ರೂಪಾಯಿ ಕೂಲಿ ಮೊತ್ತ. ಒಟ್ಟು ಸಾಮಗ್ರಿ ಮೊತ್ತ 4,63,272 ರೂಪಾಯಿ ಸಾಮಗ್ರಿ ಮೊತ್ತ. ಒಟ್ಟು 13,90,583 ರೂಪಾಯಿ ಒಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಗಳಿಗೆ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಕೃಷಿ ಇಲಾಖೆಯಿಂದ ಒಟ್ಟು 7 ಕಾಮಗಾರಿಗಳು ಅನುಷ್ಠಾನಗೊಂಡಿರುವಂಥದ್ದು. ಮೊದಲನೇದಾಗಿ ಲಾಯವ್ವ ಹಿರಣ್ಣ ಜಂಬಿಗೆಯವರ ಜಮೀನಿನಲ್ಲಿ ಬದು ನಿರ್ಮಾಣ 46,061 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಿಕಾರ್ಜುನ ಶಿವಪುತ್ರಪ್ಪ ಬಿರಾದರ್ ಇವರ ಬದು ನಿರ್ಮಾಣ 43,974 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಸಿದ್ಲಿಂಗಪ್ಪ
ಗುರುಮಂತಗೌಡ ಬಿರಾದಾರಿಯವರ ಬದು ನಿರ್ಮಾಣ 43,974 ರೂಪಾಯಿ ಕೂಲಿ ಮೊತ್ತ ಪಾವತಿಸುತ್ತದೆ. ಚಿದಾನಂದ ಭೀಮಾಶಂಕರ್ ನಿಂಬಾಳಿವಾರ ಜಿಲ್ಲೆಯಲ್ಲಿ ಬದು ನಿರ್ಮಾಣ 43,974 ರೂಪಾಯಿ ಕೂಲಿ ಮೊತ್ತ ಪಾವತಿಸುತ್ತದೆ. ಶಂಕರಗೌಡ ಸಿದ್ದಣ್ಣ ಬಾಳಿಗೇರಿಯವರ ಹೊಲದಲ್ಲಿ ಬದು ನಿರ್ಮಾಣ 43,974 ರೂಪಾಯಿ ಕೂಲಿ ಮೊತ್ತ ಪಾವತಿಸುತ್ತದೆ. ಸೋಮಣ್ಣ ಹಿರಗಪ್ಪ ಜಂಬಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 43,974 ರೂಪಾಯಿ. ರಮೇಶ್ ಹಿರಗಪ್ಪ ಜಂಬಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 43,974 ರೂಪಾಯಿ. ಒಟ್ಟು 3,09,905 ರೂಪಾಯಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಂಡಂತಹ 7 ಕಾಮಗಾರಿಗಳಿಗೆ ಖರ್ಚಾದಂತಹ ಒಂದು ಕೂಲಿ ಮೊತ್ತ ಆಗಿರುತ್ತದೆ. 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಕುಡಿಯುವ ನೀರಿಗಾಗಿ ಒಟ್ಟು 9,79,083 ರೂಪಾಯಿ ಕುಡಿಯುವ ನೀರಿಗಾಗಿ ಖರ್ಚಾದಂತಹ ಒಂದು ಮೊತ್ತ. ಕಾಮಗಾರಿಗಳಿಗಾಗಿ ಗುತ್ತಿಗೆದಾರರ ಪಾವತಿಯಾಗಿದ್ದು 27,16,55 ರೂಪಾಯಿ. ಒಟ್ಟು ಮೊತ್ತ 32,13,117 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಇನ್ನು ಬೀದಿ ದೀಪ ನಿರ್ವಹಣೆಗಾಗಿ 5,34,817 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ನೈರ್ಮಲೀಕರಣಕ್ಕಾಗಿ ಕಚೇರಿ ವೆಚ್ಚಕ್ಕಾಗಿ 5,64,060 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಇತರೆ ವೆಚ್ಚ 20,000 ರೂಪಾಯಿ. ಇತರೆ ವೆಚ್ಚ ಸಾಮಾಜಿಕ ಲಕ್ಷ್ಯ ಪರಿಶೋಧನೆಗೆ ಸೇವಾ ಶುಲ್ಕ ಅಂತ 20,000 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ತಾಲೂಕು ಪಂಚಾಯಿತಿಯಿಂದ 15ನೇ ಹಣಕಾಸು ಯೋಜನೆಯಡಿ ಹಾಗೂ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಗಳ ವಿವರ. ಮಿಂಚನಾಳ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ವಸತಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ನಿರ್ಮಾಣ 1,05,000 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಮಿಂಚನಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 7,10,000 ರೂಪಾಯಿ. ಮಿಂಚನಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ವಸತಿ ಶಾಲೆಯಿಂದ ಸುರೇಶ್ ಹೊಸ್ಮನಿಯವರ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ 1,05,000 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಮಿಂಚನಾಳ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ರ್ಯಾಂಪ್ ನಿರ್ಮಾಣ ಮಾಡುವುದು 50,000 ರೂಪಾಯಿ ಖರ್ಚಾದಂತಹ ಮೊತ್ತವಾಗಿರುತ್ತದೆ. ಮಿಂಚನಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಹನುಮಾನ್ ದೇವಸ್ಥಾನದ ಹತ್ತಿರ ಶೌಚಾಲಯ ನಿರ್ಮಾಣ 7,10,000 ರೂಪಾಯಿ ಖರ್ಚಾದಂತಹ ಮೊತ್ತವಾಗಿರುತ್ತದೆ. ಮಿಂಚನಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 7,10,000 ರೂಪಾಯಿ ಕೂಲಿ ಇದು ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಮಿಂಚನಾಳ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ ವಸತಿ ಶಾಲೆಯಿಂದ ಸುರೇಶ್ ಹೊಸ್ಮನಿ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ 1,05,000 ರೂಪಾಯಿ. ಮಿಂಚನಾಳ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ರ್ಯಾಂಪ್ ನಿರ್ಮಾಣ ಮಾಡುವುದು 50,000 ರೂಪಾಯಿ. ಗುಂಕಿ ಗ್ರಾಮದ ಲಕ್ಷ್ಮೀಗುಡಿಯಿಂದ ಶ್ರೀಶೈಲ್ ಮನೆಯವರೆಗೆ 200 ಮೀಟರ್ ಪೈಪ್ಲೈನ್ ಮಾಡುವುದು 1,00,000 ರೂಪಾಯಿ ಖರ್ಚಾದಂತಹ ಮೊತ್ತವಾಗಿರುತ್ತದೆ. ಮಿಂಚನಾಳ ಗ್ರಾಮದ ರೈಲ್ವೆ ಸ್ಟೇಷನ್ ಹತ್ತಿರ ಕುಮಾರ್ ಮನೆಯಿಂದ ಗುಂಕಿ ರಸ್ತೆಯವರೆಗೆ 500 ಮೀಟರ್ ಚರಂಡಿ ನಿರ್ಮಾಣ ಮಾಡುವುದು 3,50,000 ರೂಪಾಯಿ ಖರ್ಚಾದಂತಹ ಮೊತ್ತವಾಗಿರುತ್ತದೆ. ಇಷ್ಟೇನಪ್ಪ ಅಂತಂದ್ರೆ 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿ. ರಾಜ್ಯ ಹಣಕಾಸು ಯೋಜನೆಯಡಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಗಳ ವಿವರ. ಮಿಂಚನಾಳ ಎಲ್ಟಿ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬಾಲಾಜಿ ಗುಡಿ ಹತ್ತಿರ ಪತ್ರ ಸ್ಟ್ಯಾಂಡ್ ನಿರ್ಮಾಣ 1,50,000 ರೂಪಾಯಿ. ಮಿಂಚನಾಳ ಗ್ರಾಮದ ಕುಸಪ್ಪ ಹೊಸಮನಿಯವರ ಹೊಲದ ಹತ್ತಿರ ಹಳ್ಳಕ್ಕೆ ಸಿಡಿ ನಿರ್ಮಾಣ
3,75,000 ರೂಪಾಯಿ. ಮಿಂಚನ ಗ್ರಾಮದ ಕಚ್ಚಾ ರಸ್ತೆ ನಿರ್ಮಾಣ 1,85,000 ರೂಪಾಯಿ. ಮಿಂಚನ ಗ್ರಾಮದಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 95,000 ರೂಪಾಯಿ. ಮಿಂಚನ ಗ್ರಾಮದ ಹುಡುಗಿಯವರ ವಸತಿಗೆ ಕುಡಿಯುವ ನೀರಿನ ಸಿಸ್ಟಮ್ ಹಾಗೂ ಪೈಪ್ಲೈನ್ ಅಳವಡಿಸುವುದು 95,000 ರೂಪಾಯಿ. ಕುರ್ಕಿ ಗ್ರಾಮದ ಆರೋಗ್ಯ ಉಪಕೇಂದ್ರದ ಮೇಲ್ಚಾವಣಿ ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ 2 ಲಕ್ಷ ರೂಪಾಯಿ. ಕುರ್ಕಿ ಗ್ರಾಮದ ವಾಲಿಕರ್ ವಸತಿ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ 15 ಲಕ್ಷ ರೂಪಾಯಿ. ಮಿಂಚನ ತಾಂಡ ಗ್ರಾಮದಲ್ಲಿ ಹೈಟೆಕ್ ಗ್ರಂಥಾಲಯ ನಿರ್ಮಾಣ 2 ಲಕ್ಷ ರೂಪಾಯಿ. ಮಿಂಚನ ತಾಂಡ ಗ್ರಾಮದಲ್ಲಿ ಹೈಟೆಕ್ ಗ್ರಂಥಾಲಯಕ್ಕೆ ಫರ್ನಿಚರ್ ಅಳವಡಿಸುವುದು 1 ಲಕ್ಷ ರೂಪಾಯಿ. ಮಿಂಚನ ತಾಂಡ ಗ್ರಾಮದಲ್ಲಿ ಹೈಟೆಕ್ ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಖರೀದಿ. उतर का छोरे बुला उतर का आता है उससे बुला है यहाँ है हाँ भाई हाँ मेरी गाड़ी चाबी लेकर मेरी गाड़ी चाबी वो है हाँ 2 मिनट ಗ್ರಂಥಾಲಯಕ್ಕೆ ಫರ್ನಿಚರ್ ಅಳವಡಿಸುವುದು 2 ಲಕ್ಷ ರೂಪಾಯಿ. ಮಿಂಚನ ತಾಂಡ ಗ್ರಾಮದಲ್ಲಿ ಹೈಟೆಕ್ ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಖರೀದಿ 1 ಲಕ್ಷ ರೂಪಾಯಿ. आ गई मेरी चाबी लेकर वो छोड़ा बेटे. ಕುರ್ಕಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 1 ಲಕ್ಷ ರೂಪಾಯಿ. मुंडा वाले कुछ छोरा बेटे बंदा रहे इधर घेरे घेरे जाम फिर को उससे बोला उन्हें बैठे जाके चाबी के देख उससे बोला जा जा हूँ बंदर पूरा बंदर इधर बैठे बंदर चाटी पी लेके चाटी नहीं भाई हम बंदर बैठे जा सब लोग जा उठा नहीं रहे हाँ यहाँ बंदर एकला बैठे शुभ ಯಾವೆಲ್ಲ ಕಾಮಗಾರಿಗಳು ಬಂದಿವೆ ಅದಕ್ಕೇನು ಹಣ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿನ ಸಿಬ್ಬಂದಿ ನಮಗೆ ಮಾಹಿತಿ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ತಾಲೂಕು ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ 15 ಹಣಕಾಸು ಮತ್ತು ರಾಜ್ಯ ಹಣಕಾಸು ಯೋಜನೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಕಂಡುಕೊಂಡಿದ್ದೀವಿ ಅದನ್ನು ತಮ್ಮ ಮುಂದೆ ಮಾಹಿತಿನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮಿಂಚಳ ಅಂಗವಿಕಲರ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ರ್ಯಾಂಪ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ 2020-21ನೇ ಸಾಲಿನಲ್ಲಿ ಕೂಡ ಅದು ರ್ಯಾಂಪ್ ಅನ್ನು ತಗೊಂಡಿದೆ. ಜೊತೆಗೆ 2021-22ನೇ ಸಾಲಲ್ಲಿ ಕೂಡ ರ್ಯಾಂಪ್ ಅಂತಿದೆ. ಅದೇ ಶಾಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯ ಜೊತೆಗೆ ಯೋಚನೆ ಮಾಡಿದಾಗ ಅಲ್ಲಿ 1 ಸಾರಿ ರ್ಯಾಂಪ್ ಆಗಿದೆ ಅಂತಕ್ಕಂಥ ಮಾಹಿತಿ ಸದರಿ ಶಾಲೆ ಶಿಕ್ಷಕರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿರೋದು ಕೂಡ ಒಂದೇ ರ್ಯಾಂಪ್. ಜೊತೆಗೆ ಆ ಶಾಲೆಯಲ್ಲಿ 2 ಶೌಚಾಲಯ ನಿರ್ಮಾಣ ಆಗಿದೆ. ಅದು ಕೇಳಿದ್ವಿ. ಒಂದು ಈಗ ಆಲ್ರೆಡಿ ಶಾಲೆಯಲ್ಲಿದೆ, ಇನ್ನೊಂದೇನೆಂದರೆ ಆ ಶಾಲೆಯ ಕಂಪೌಂಡ್ ಆಚೆ ಮುಂಚೆ ಶಾಲೆ ಇತ್ತು ಅಂತ. ಹೀಗಾಗಿ ಹಾಗಾಗಿ ರ್ಯಾಂಪ್ ಇನ್ನೊಂದು ರ್ಯಾಂಪಿಗೆ ಖರ್ಚಾಗಿರ್ತಕ್ಕಂಥ 50,000 ರೂಪಾಯಿ ಏನು ಮಾಡಬೇಕು ಅಂತಕ್ಕಂಥ ಹೇಳಿದ್ರೆ ನಾವು ಹಾಗೆ ಇನ್ನು ರಾಜ್ಯ ಹಣಕಾಸು ಯೋಜನೆ ಬರ್ತಕ್ಕಂಥ ಆರೋಗ್ಯ ಉಪಕೇಂದ್ರದ ಅದೇ ನಮ್ಮ ಉಪಕೇಂದ್ರದ ಅಧಿಕಾರಿಗಳನ್ನ ನಾವು ವಿಚಾರ ಮಾಡಿದಾಗ ಅದಕ್ಕೆ ಪರಿಶಿ ಮತ್ತು ಬಣ್ಣ ಹಚ್ಚಿರ್ತಕ್ಕಂಥ ಕಾಮಗಾರಿ ಒಪ್ಕೊಂಡಿದ್ದಾರೆ. ಅದೇ ಮೇಲ್ಛಾವಣಿ ಕಿಟಕಿ ಬಂದು ದುರಸ್ತಿ ಕಾಮಗಾರಿ ಆಗಿಲ್ಲ ಅಂತಕ್ಕಂಥದ್ದು ನಾವು ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಂತ ಅಧಿಕಾರಿಗಳು ನಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಅದು ಕೂಡ ಆಗಿಲ್ಲ ಅಂತ. ಅದಕ್ಕೆ 2 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ ಅಂತ.
ಜೊತೆಗೆ ಆ ಗುಣಕಿ ಗ್ರಾಮದ SC ಕಳವಿ ಸೋಲಾರ್ ಬೀದಿ ದೀಪ ಅಳವಡಿಸುವಂತಿದೆ. ಅದು ಕೂಡ 2021-22 ಸಾಲಿನಲ್ಲಿ ಮತ್ತು 22-23 ಸಾಲಲ್ಲಿ ಅಂದರೆ ಒಂದೇ ಕಾಲದಲ್ಲಿ 2 ವರ್ಷ ಏನಾಗಿದೆ ಹಣ ಖರ್ಚಾಗಿದೆ ಅಂತಕ್ಕಂಥದ್ದು, ಅದಕ್ಕೂ ಕೂಡ 1 ಲಕ್ಷ ಹಣ ಖರ್ಚಾಗಿದೆ ಅಂತಕ್ಕಂಥದ್ದು. ಹಾಗೆ ಆ ಮಿಶ್ರಣ ಯಾವುದು ಗ್ರಂಥಾಲಯ ಕೂಡ 2021-22 ಮತ್ತು 22-23 ಸಾಲಲ್ಲಿ ಪ್ರಿಂಟರ್ ಮತ್ತು ಅದಕ್ಕೆ ಇನ್ನಿತರ ಸಾಮಗ್ರಿ ಖರ್ಚಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಏನೋ 2 ಸಾರಿ ಖರ್ಚಾಗಿದೆ ಅಂತ. ಯಾರಾದ್ರು ಇದ್ದೀರಾ ಅಲ್ಲಿ ಗ್ರಂಥಾಲಯಕ್ಕೆ ಯಾರಾದರೂ? ಅಲ್ಲ ಮಿಶ್ರ ಅದು ಅಂಗನವಾಡಿ ಆಗಿದೆ ಹೇಳಿಲ್ಲ ಗೊತ್ತಿರಲ್ಲ. ಅದು ಯಾವ ಯಾವ ತಾಲೂಕ್ ಪಂಚಾಯತಿ ಇಲ್ಲಿ ಇಡಾಕಬಾರಲ್ರಿ. ತಾಲೂಕ್ ಪಂಚಾಯತಿ ಹೇಳಿದ್ರಲ್ರಿ. ಅಲ್ಲ ಈ ವರ್ಷ ಗ್ರಾಮ ಪಂಚಾಯತಿ ಯಾವುದು ಆದಾಯ ಯಾವುದು ಅಂಗನವಾಡಿ 12-22 ಅದಕ್ಕೆ ಸುಣ್ಣವನ್ನು ಹಚ್ಚಿದೆ. ನಿಮ್ಮ ಗ್ರಾಮ ಪಂಚಾಯತ್ ಆಗಿದೆ ಈ ನಾವೇ ಸಾಲದು ಸದರಿ 24-25 ಸಾಲಿ ಗುಣಕಿ ಗ್ರಾಮ ಪಂಚಾಯತಿಯಲ್ಲಿ 3 ಅಂಗನವಾಡಿ ಕೇಂದ್ರಗಳಿಗೆ ಸುಣ್ಣ ಮತ್ತು ಬಣ್ಣ ಹಚ್ಚಿದಂತ ಮಾಹಿತಿ ಇದೆ. ನೋಡಿ ಹಚ್ಚಿದಾರಾ? ನಾವು ಬಂದಾಗ ವಿಸಿಟ್ ಮಾಡಿ ಮಾಹಿತಿ ಕೊಟ್ಟಿದ್ದೀವಿ. ಗೋಡೆಮರ ಆಗಿದೆ ಆಗಿದೆಲ್ವಾ? ಯಾವ್ದು ಆಮೇಲೆ ಅಲ್ಲಿ ಯಾವುದು ಕನ್ನಡ ಮೈದಿ ನಾವು ಆ ಕನ್ನಡದ ಒಂದು ಹೈಟೆಕ್ ಶೌಚಾಲಯ ಆಗಿದೆ, ಅದಕ್ಕೆ ಮತ್ತೆ ಒಂದು ಬಣ್ಣ ಆಗಿದೆ ಆಗಿದ್ರಿ. ಓಕೆ, ಹಾಗೆ ಇಲ್ಲಿ ಅಧ್ಯಕ್ಷ ಇದ್ದಾರೆ. ಅಧ್ಯಕ್ಷ ಅವರು ಒಂದು ಅಂಗನವಾಡಿ ಬೇಡಿಕೆ ಅಂತಂದ್ರೆ ಅದು ಹೈಟೆಕ್ ಶೌಚಾಲಯ ಉತ್ತಮ ಕಟ್ಟಿದ್ದೀರಿ. ಅದಕ್ಕೆ ಏನೋ ಮ್ಯಾಕ್ಸ್ ಸಿಂಟೆಕ್ಸ್ ಕೂಡ ಇದೆ, ಸ್ವಲ್ಪ ನೀರು ಇರಲಿಲ್ಲ. ಅದು ದಯಮಾಡಿ ಸ್ವಲ್ಪ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ಬೇಡಿಕೆ ಇದೆ. ಬಹಳಷ್ಟು ಶೀಘ್ರ ವಿಷಯದ ಪಕ್ಷ ನಮ್ಮಲ್ಲಿ ನೀರೇ ಇಲ್ರಿ. ಬಾಕಲ ಇಲ್ರಿ, ನೀರಿಲ್ಲ, ಶೌಚಾಲಯ ಶೌಚಾಲಯನೂ ಇಲ್ರಿ. ಅದರ ನಂತರದಲ್ಲಿ ಏನೋ ನಾವು ಸುಮ್ಮ ಲೆಕ್ಕ ಪರಿಶೋಧನೆ ಕೇಳಕ್ ಬಂದಿದ್ದೇವೆ. ನಮ್ಮ ಅಂಗನವಾಡಿಗೆ ಏನು ವ್ಯವಸ್ಥೆ ಇದೆ ಸರ್? ಬಂದು ನೋಡ್ರಿ ನೀವು ಬೇಕಾದ್ರೆ. ನಾವು ಇಲ್ಲಿ ಆಫೀಸಲ್ಲಿ ಆಗಿರ್ತದೆ ಮತ್ತೆ ಮಾತಾಡೋದು ಇರ್ತದೆ. ಇದಾದ್ಮೇಲೆ ನಮ್ಮ ಪಂಚಾಯತ್ ಅಭಿವೃದ್ಧಿಕಾರಿಗಳ ಜೊತೆ ಮಾತಾಡ್ತಾರೆ. ನೀವೇನು ಇಲ್ಲ ಅಂತ ಹೇಳ್ತಿರಲ್ಲ, ಅವ್ರ ಬೇಡಿಕೆ ಕೊಡಿ. ಈಗ ಏನಾದ್ರೆ ಈಗ ಮಾಹಿತಿ ತಗೋತೀವಿ. ಇದೇ ಮಾಹಿತಿ ಏನು ಈಗ ಅಂಗನವಾಡಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಮುಂದೆ ವರ್ಷ ತಾಲೂಕ್ ಪಂಚಾಯತ್ ಹಾಕಿ ಕೆಲಸದ ವ್ಯವಸ್ಥೆ ಕೂಡ ನಾವು ಖಂಡಿತ ಮಾಡ್ತೀವಿ. ಆಯ್ತು ಅಂಗನವಾಡಿ ಸುತ್ತಮುತ್ತ ಎಲ್ಲ ನೀರು ಹಾಕೊಂಡಿರ್ತಾರೆ.
ಇದು ನಿಮ್ಮ ಗ್ರಾಮ ಪಂಚಾಯತಿಯಾಗಿರ್ತಕ್ಕಂಥ ಮಾಹಿತಿ. ಸೊ ಇನ್ನೇನು ಮಾಹಿತಿ ಹೇಳ್ಬೋದು? ಸಂಬಂಧಪಟ್ಟ ಮೆಂಬರ್ಗಳಿಗೆ ಹೇಳೋದು ಈಗೇನಿಲ್ಲ ಸಹಿ ಮಾಡಿದಿಲ್ಲ ಆದರೆ ಬರ್ಕೊಳ್ತಾ ಇದೆ. ಹಾಗಾದ್ರೆ ಜಿಲ್ಲಾ ಪಂಚಾಯತಿಂದು ಬರ್ಕೊಂಡು ಕಳಿಸ್ರಿ. ಗ್ರಾಮ ಪಂಚಾಯತ್ ನಮ್ಮ ಸಾಹೇಬ್ರ ಮುಂದೆ ಹೇಳ್ರಿ, ಬರ್ಕೊಂಡೋಗಿ ಅವ್ರು ಸಂಬಂಧಪಟ್ಟ ಮೆಂಬರ್ಗಳಿಗೆ ಹೇಳ್ತಿದ್ದಿಂದ ಅವ್ರು ಕೆಲಸ ಹಿಡ್ಕೊಂಡ್ರು. ಸರ್ ನನ್ನ ಕನ್ನಡ ಕೋಡ್ ನಂಬರ್ 20